ವಸುದೈವ ಕುಟುಂಬಕಂ ಅಂತೇಳಿ ಒಂದು ಹೆಸರಿನ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಈ ಸಂಸ್ಥೆಯ ಪ್ರಾಂಶುಪಾಲರಾದಂಥ ಸುನೀಲ್ ಭಾಳ ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡಿದ್ದಾರೆ. ಹಾಗೆಯೇ ಸಂಸ್ಥೆಯ ಅಧ್ಯಕ್ಷರಾದಂತಹ ಸರೋಜನಿಯವರು ಮತ್ತು ಕಾರ್ಯದರ್ಶಿ ಅನಿಲ್ ಅವರು ಮತ್ತು ಎಲ್ಲ ನಮ್ಮ ಖಜಾಂಚಿಯವರಿರ್ಬೋದು, ಟ್ರಸ್ಟಿಯವರು, ಪ್ರತಿಯೊಬ್ಬರು ಕೂಡ ಇದಕ್ಕೆ ಒಂದು ಸಹಕಾರವನ್ನು ಕೊಡುವ ಮೂಲಕ ಈ ಸಂಸ್ಥೆ ಒಂದು ಮೊದಲ ಬಾರಿಗೆ ನಡೆಯುತ್ತಿರುವಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಕ್ಕೆ ವೇದಿಕೆಯಾಗಿ ರೂಪುಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ಅವರು ಬರ್ತಾ ಇದ್ದಾರೆ. ಸ್ಥಳೀಯ ಜನಪ್ರಿಯ ಶಾಸಕರಾದಂತಹ CN ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಚನ್ನರಾಯಪಟ್ಟಣ ತಾಲೂಕಿನ ಜನತೆ ಸಂಪೂರ್ಣ ಸಹಕಾರವನ್ನು ನೀಡುವ ಮೂಲಕ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಚನ್ನರಾಯಪಟ್ಟಣ ತಾಲೂಕಿನ ಮಕ್ಕಳು, ಚನ್ನರಾಯಪಟ್ಟಣ ಪಟ್ಟಣದ ಮಕ್ಕಳು ವಿದೇಶದಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ಒಂದು ವೇದಿಕೆ ಆಗುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಇದೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಚನ್ನರಾಯಪಟ್ಟಣದಲ್ಲಿ ಆಗ್ತಿರೋಂಥದ್ದು ಭಾಳ ಸಂತೋಷ ಮತ್ತು ಸಂಭ್ರಮದ ವಿಷಯ ಅಂತ ಅಂದ್ಕೊಂಡಿದ್ದೇನೆ. ಅಕ್ಷರ ಸ್ಕೂಲು ಈ ವ್ಯವಸ್ಥೆಯನ್ನು ಒಪ್ಕೊಳ್ಳೋ ಮೂಲಕ ನಮ್ಮ ಮಕ್ಕಳಿಗೆ, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಕೂಡ ವಿದೇಶದಲ್ಲಿ ಕಾರ್ಯಕ್ರಮ ಕೊಡ್ಬೋದು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನವನ್ನು ಅಕ್ಷರ ಶಿಕ್ಷಣ ಸಂಸ್ಥೆ ಮಾಡಿದೆ. ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶುಭವಾಗಿ. ದೇಶದ ಏಷ್ಯನ್ ಮೀಡಿಯಾ ಕಲ್ಚರಲ್ ಅಸೋಸಿಯೇಷನ್ ಅಂತೇಳಿ ಒಂದು ಪತ್ರಕರ್ತರ ಸಂಘಟನೆ ಜೊತೆಗೆ ನಮ್ಮ ಒಡನಾಟ ಭಾಳ ವರ್ಷಗಳಿಂದ, ಒಂದು 20 ವರ್ಷಗಳಿಂದ 25 ವರ್ಷಗಳಿಂದ ಇದೆ. ಅದರ ಜೊತೆಗೆ ಒಂದು ಫ್ಯೂಚರ್ ಲೀಡರ್ ಅಂತೇಳಿ ಒಂದು ಸಂಸ್ಥೆ, ಶ್ರೀಲಂಕಾದ ಒಂದು ಸಂಸ್ಥೆ ಫ್ಯೂಚರ್ ಲೀಡರ್ ಅಂತೇಳಿ, ಆ ಸಂಸ್ಥೆಯ ಆಶ್ರಯದಲ್ಲಿ ಮೊದಲ ಬಾರಿಗೆ, ಅದು ಶ್ರೀಲಂಕಾ ಮತ್ತು ಭಾರತದ ನಡುವೆ, ಅಂದರೆ ಇದು ಸರ್ಕಾರೇತರ ಸಂಸ್ಥೆಯ ಆಶ್ರಯದಲ್ಲಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಭಾರತದಿಂದ ಆರಂಭ ಮಾಡಬೇಕು ಅಂತ ಹೊರಟ ಅವರ ಕಾರ್ಯಕ್ರಮಕ್ಕೆ ಮೊದಲು ವೇದಿಕೆ ಆಗ್ತಿರೋದು ಚನ್ನರಾಯಪಟ್ಟಣ. ಫ್ಯೂಚರ್ ಲೀಡರ್, ಶ್ರೀಲಂಕಾದ ಸಂಸ್ಥೆ ಮತ್ತು ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಚನ್ನರಾಯಪಟ್ಟಣ ಇವರ ಸಂಯುಕ್ತ ಆಶ್ರಯದಲ್ಲಿ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ಕಾರ್ಯಕ್ರಮದ ರೂಪರೇಷ ಹೇಗೆ ಅಂತ ಹೇಳಿದ್ರೆ, ಇದು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಅಂತೇಳಿ. ನಮಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮೊಂದು ಅವಕಾಶ ಸಿಕ್ಕಿದೆ. ಇದರಲ್ಲಿ ಅವರ ಬರುವ ಹೋಗುವ ವ್ಯವಸ್ಥೆಗಳ ಜೊತೆಗೆ, ಅವ್ರನ್ನ ನೋಡಿಕೊಳ್ಳುವ ವ್ಯವಸ್ಥೆಗಳ ಜೊತೆಗೆ ಇದೊಂದು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಅದು ಕೂಡ ನಮ್ಮ ಮಕ್ಕಳಿಗೆ ಒಂದು ವಿದೇಶದಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡಲಿಕ್ಕೆ ಒಂದು ಅವಕಾಶ ಆಗ್ತದೆ ಅನ್ನೋ ಒಂದು ಆಶಯದಿಂದ ನಾನು ಅನಿಲ್ ಅವರಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಭಾಳ ಸಂಪೂರ್ಣ ಒಪ್ಪಿಗೆಯನ್ನು ಆ ಸಂಸ್ಥೆಯ ಎಲ್ಲರೂ ಅಧ್ಯಕ್ಷರು ಮತ್ತು ಎಲ್ಲ ಟ್ರಸ್ಟಿಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾರೆ. ಇದೇ ಏಪ್ರಿಲ್ 3ರಂದು ಸಂಜೆ ಒಂದು ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮಗಳನ್ನು ಅವರು ನೋಡ್ತಾರೆ, ಅಲ್ಲಿಂದ ಬಂದವರು ಶ್ರೀಲಂಕಾದ ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರದರ್ಶನವನ್ನು ಕೊಡ್ತಾರೆ. ಅದಾದ ನಂತರ ನಮ್ಮ ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮಗಳಿಗೆ ಶ್ರೀಲಂಕಾದಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡ್ತಾರೆ. ಅದು ಮುಂದಿನ ಇದು ಏಪ್ರಿಲ್ ಅಥವಾ ಇದು ಏಪ್ರಿಲ್ ತಿಂಗಳಾಗಿರೋದ್ರಿಂದ ಮೇ ಮತ್ತು ಜೂನ್ಗೆ ಈ ಕಾರ್ಯಕ್ರಮದಲ್ಲಿ ಮಾಡ್ಬೋದು. ಆ ಥರ ಒಂದು ಕಾರ್ಯಕ್ರಮ ಇದು ಆರಂಭ ಆಗ್ತದೆ. ಇದೊಂದು ಆರಂಭದ ಕಾರ್ಯಕ್ರಮ. ಇದೇ ರೀತಿ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಬೇರೆ ಬೇರೆ ಕಡೆ ಅವ್ರು ಮಾಡ್ತಾರೆ. ಭಾರತದಿಂದ ಆರಂಭವಾದ ಕಾರ್ಯಕ್ರಮ, ದೇಶದ ಕರ್ನಾಟಕದ ಇದು ಮೊದಲ ಕಾರ್ಯಕ್ರಮ. ದೇಶದ ಬೇರೆ ಬೇರೆ ಭಾಗಗಳನ್ನು ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದು ಬೆಂಗಳೂರಿನಲ್ಲಿ ಆಗಬೇಕಾದಂಥ ಕಾರ್ಯಕ್ರಮ. ಆದರೆ ಒಂದು ಗ್ರಾಮೀಣ ಭಾಗದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಏನು ಒಂದು ಅಪೇಕ್ಷೆ ಪಟ್ಟು ಅದಕ್ಕೆ ಅವರು ಕೂಡ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಅವರಿಗೆ ಬರುವ ಟ್ರಾವೆಲ್ಗಳು ಇದಕ್ಕೋಸ್ಕರ ಕಾರ್ಯಕ್ರಮ ಬರ್ತಾರೆ. ಅವರು ಕೇವಲ 3 ದಿನ ಮಾತ್ರ ಇರುವಂಥದ್ದು. 3ನೇ ತಾರೀಕು ಬಂದರೆ ಮತ್ತು 5ನೇ ತಾರೀಕು ವಾಪಸ್ ಹೋಗ್ತಾರೆ ಸಂಜೆ. ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇರೋದು, ಬೇರೆ ಯಾವುದೇ ಪ್ರವಾಸ ಕಾರ್ಯಕ್ರಮ ಇರೋದಿಲ್ಲ. ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ ಅಂದರೆ ಪೂರ್ಣ ಪ್ರಮಾಣದ ಇದೇ ಕಾರ್ಯಕ್ರಮಕ್ಕೋಸ್ಕರ ಬರ್ತಾ ಇದ್ದಾರೆ. ನಾವು ಬೆಂಗಳೂರಿಂದ ಅವರು ಮತ್ತೆ ಇಲ್ಲಿಗೆ ಒಂದು ಜರ್ನಿ ಮಾಡಿ ಇಷ್ಟು ದೂರ ಬಂದು ಹೋಗಬೇಕು ಅಂತೇಳಿ ವಿನಂತಿ ಮಾಡ್ಕೊಂಡು ಅವರು ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದು ಮಾಡ್ತೀವಿ ಅಂತ ಹೇಳಿ, ಇಲ್ಲ ಈ ಸ್ಕೂಲಿಂದನೇ ಆರಂಭ ಮಾಡೋಣ ಅಂತ ಹೇಳಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ದೇಶದಲ್ಲಿ ಇವತ್ತು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ನಡೆಯಬೇಕಾದಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು
ನಮ್ಮ ಮಾರ್ಗದರ್ಶಕರಾದಂಥ ಶ್ರೀ ಎಚ್ ಪಿ ಮದನಗೌಡ ಅವರ ಸಹಕಾರದಿಂದ ಇವತ್ತು ನಮ್ಮ ಚನ್ನರಾಯಪಟ್ಟಣದ ಅದರಲ್ಲೂ ಕೂಡ ನಮ್ಮ ಶಾಲೆಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾಗೆ ಮೊದಲಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಿಕೆ ಹಾಸನದಿಂದ ಆಗಮಿಸಿರ್ತಕ್ಕಂಥ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಸ್ಥೆಯ ಖಜಾಂಚಿಗಳಾದಂಥ ಚೇತನ್ ರವರು ಚೇತನ್ ರವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾರೆ. ಮತ್ತೊಬ್ಬ ಟ್ರಸ್ಟಿ ಆದಂಥ ತಿರುಮಲ ಪ್ರಸಾದ್ ಅವರು ಕೂಡ ಆಗಮಿಸಿದ್ದಾರೆ. ಹಾಗೂ ನಮ್ಮ ಶಾಲೆಯ ಪ್ರಾಂಶುಪಾಲರಂಥ ಸರ್ ಸುನಿಲ್ ಪ್ಯಾಟ್ರಿಕ್ ಸರ್ ಕೂಡ ಒಂದು ಕಾರ್ಯಕ್ರಮಕ್ಕೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಮದನಗೌಡ ಮುಂದಿನ ಒಂದು ಪತ್ರಿಕಾಗೋಷ್ಠಿ ನಡೆಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಆಯೋಜನೆ ಮಾಡಿಕೊಂಡಿದ್ದೀನಿ. ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ನಾನು ಬಯಸ್ತೇನೆ. ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ವಸುದೈವ ಕುಟುಂಬಕಂ, ಒಂದೇ ಕುಟುಂಬ ಒಂದೇ ಪ್ರಪಂಚ ಎಂಬ ಒಂದು ಗಾಂಧಿಯಲ್ಲಿ ನಾವು ಅಕ್ಷರ ಶಾಲೆಯಲ್ಲಿ ನಮ್ಮ ಹಿರಿಯ ಪತ್ರಕರ್ತರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಮದನಗೌಡ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಅಕ್ಷರ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಪರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಇದು ಭಾರತ ಮತ್ತು ಶ್ರೀಲಂಕಾ ಎರಡು ದೇಶಗಳ ಸಂಸ್ಕೃತಿ ಮತ್ತು ವಿಭಿನ್ನ ಸಂಪ್ರದಾಯಗಳ ಒಂದು ಆಯೋಜನೆಯಾಗಿರುತ್ತೆ. ಇದನ್ನು ನಾವು ಪ್ರದರ್ಶಿಸಲು ನಾವು ಮುಂದೆ ಆಗಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಸುಮಾರು 150 ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಲೆ ಹಾಗೂ ಸಂಪ್ರದಾಯವನ್ನು ಪ್ರದರ್ಶಿಸಲಿದ್ದಾರೆ ವೇದಿಕೆಯ ಮೇಲೆ. ನಮಗೆ ಶ್ರೀಲಂಕಾದಿಂದ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಂಸ್ಥೆಯ ಅಧ್ಯಕ್ಷರುಗಳು ನಮಗೆ ಆಗಮಿಸಲಿದ್ದಾರೆ. ಅದರ ಜೊತೆಗೆ ಅಲ್ಲಿನ ಕಲಾವಿದರು ಹಾಗೂ